ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಸಮಾಜಶಾಸ್ತ್ರದಲ್ಲಿ ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ ತಿಳ್ಕೊಳ್ಳುವ. ಹಿಂದೂ ಅವಿಭಕ್ತ ಕುಟುಂಬದ ಅರ್ಥ, ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು, ಅದರ ಅನುಕೂಲತೆಗಳು, ಅನಾನುಕೂಲತೆಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಹಿಂದೂ ಅವಿಭಕ್ತ ಕುಟುಂಬದ ಲಕ್ಷಣ. ಹಿಂದೂ ಅವಿಭಕ್ತ ಕುಟುಂಬ ಅಂದರೆ ಏನು? ಹಿಂದೂ ಅವಿಭಕ್ತ ಕುಟುಂಬ ಅಂದರೆ 3 ತಲೆಮಾರುಗಳನ್ನು ಒಳಗೊಂಡಿರುವಂತಹ ಒಂದು ಕುಟುಂಬಕ್ಕೆ ಹಿಂದೂ ಅವಿಭಕ್ತ ಕುಟುಂಬ ಅಂತ ಹೇಳುವಂಥದ್ದು. ಹಿಂದೂ ಅವಿಭಕ್ತ ಕುಟುಂಬದ ವ್ಯಾಖ್ಯೆಯನ್ನು ನೋಡಿದರೆ 3 ಅಥವಾ ಅದಕ್ಕಿಂತಲೂ ಹೆಚ್ಚು ತಲೆಮಾರುಗಳನ್ನು ಹೊಂದಿರುವಂತಹ ಕುಟುಂಬ ಅಂದರೆ ಮೊಮ್ಮಕ್ಕಳು, ತಂದೆ ತಾಯಿ, ಮಕ್ಕಳ ಸದಸ್ಯರು ಈ ರೀತಿಯಾಗಿ ಒಳಗೊಂಡಿರುವಂತಹ ಒಂದು ಕುಟುಂಬ ಇದೆಯಲ್ಲ, ಅದನ್ನು ಹಿಂದೂ ಅವಿಭಕ್ತ ಕುಟುಂಬ ಅಂತ ಹೇಳ್ತೇವೆ. ಅದರಲ್ಲಿ ಬರುವಂತಹ ಲಕ್ಷಣಗಳನ್ನು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ, ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. ಅಧಿಕ ತಲೆಮಾರುಗಳು. 2 ಸಾಮಾನ್ಯ ನೆಲೆ. 3 ಸಾಮಾನ್ಯ ಅಡುಗೆ ಮನೆ. 4 ಸಾಮಾನ್ಯ ಪೂಜೆ. 5 ಸಾಮಾನ್ಯ ಆಸ್ತಿ. 6 ಅಧಿಕಾರಯುತ ಕೇಂದ್ರ. 7 ವ್ಯವಸ್ಥಿತ ವಿವಾಹಗಳು. 8 ಸಂತಾನೋತ್ಪತ್ತಿ. 9 ಹಕ್ಕು ಮತ್ತು ಜವಾಬ್ದಾರಿಗಳು. 10 ಸ್ವಾವಲಂಬನೆ. ಇವಿಷ್ಟು ಹಿಂದೂ ಅವಿಭಕ್ತ ಕುಟುಂಬದ ಲಕ್ಷಣಗಳಾಗಿದೆ. ಮೊದಲನೇದಾಗಿ ಅಧಿಕ ತಲೆಮಾರು. ಅವಿಭಕ್ತ ಕುಟುಂಬವು 3 ಅಥವಾ ಅದಕ್ಕಿಂತಲೂ ಹೆಚ್ಚು ತಲೆಮಾರುಗಳು ಹೊಂದಿರ್ತಾರೆ. ಮೊಮ್ಮಕ್ಕಳಿರ್ಬೋದು, ತಂದೆ ತಾಯಿ, ಮಕ್ಕಳು, ಅವರ ಮಕ್ಕಳು ಈ ರೀತಿಯಾಗಿ ತಲೆಮಾರುಗಳನ್ನು ಹೊಂದಿರ್ತಾರೆ. ಇದರಲ್ಲಿ ಹೆಚ್ಚಿನವರು ಕೂಡ ರಕ್ತ ಸಂಬಂಧಿಗಳು, ಚಿಕ್ಕಪ್ಪ, ಚಿಕ್ಕಮ್ಮ, ದಾಯಾದಿಗಳು, ಮೊಮ್ಮಕ್ಕಳು ಅವಿಭಕ್ತ ಕುಟುಂಬದಲ್ಲಿ ಒಟ್ಟಿಗೆ ವಾಸ ಮಾಡ್ತಾ ಇರ್ತಾರೆ, ಅಧಿಕ ತಲೆಮಾರುಗಳನ್ನು ಹೊಂದಿರ್ತಾರೆ. ಇನ್ನು ಸಾಮಾನ್ಯ ನೆಲೆ. ಅವಿಭಕ್ತ ಹಿಂದೂ ಕುಟುಂಬದಲ್ಲಿ ಸಾಮಾನ್ಯವಾಗಿ ಸದಸ್ಯರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಒಂದಲ್ಲ ಒಂದು ರೀತಿಯ ಸಂಬಂಧವನ್ನು ಹೊಂದಿರ್ತಾರೆ. ಸ್ಥಳದ ಅಭಾವದಿಂದಾಗಿ ಅಥವಾ ಒಂದು ಶಿಕ್ಷಣಕ್ಕೋಸ್ಕರ ಅಥವಾ ಉದ್ಯೋಗದ ಸಮಸ್ಯೆಯಿಂದಾಗಿ ಹಿಂದೂ ಅವಿಭಕ್ತ ಕುಟುಂಬದ ಸದಸ್ಯರುಗಳು ಪ್ರತ್ಯೇಕವಾಗಿ ವಾಸಿಸುತ್ತಾರೆ. ಆದಾಗ್ಯೂ ಅವರು ಆಗಾಗ್ಗೆ ನಿರಂತರ ಸಂಪರ್ಕವನ್ನು ಹೊಂದಿದ್ದು ಒಂದೇ ಕುಟುಂಬಕ್ಕೆ ಸೇರಿದವರೆಂಬ ಮನೋಭಾವವನ್ನು ಹೇಳ್ತಾ ಇರ್ತಾರೆ. ಅದು ಸಾಮಾನ್ಯ ನೆಲೆ. 3ನೇ ಪಾಯಿಂಟ್ ಸಾಮಾನ್ಯ ಅಡುಗೆ ಮನೆ. ಅವಿಭಕ್ತ ಕುಟುಂಬದ ಸದಸ್ಯರು ಸಾಮಾನ್ಯವಾದಂತಹ ಅಡುಗೆ ಮನೆಯಲ್ಲಿ ತಯಾರಿಸುವಂಥ ಆಹಾರವನ್ನು ಮಾಡುವಂಥದ್ದು. ಇಲ್ಲಿ ಎಲ್ಲರೂ ಜೊತೆಗೆ ಅಡುಗೆ ಮಾಡುವ ಕಾರಣ ಮಹಿಳಾ ಸದಸ್ಯರೆಲ್ಲ ಸೇರಿ ಅಡುಗೆಯನ್ನು ಮಾಡ್ತಾರೆ. ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳಲ್ಲಿ ಮೊದಲು ಪುರುಷರಿಗೆ ಆಹಾರವನ್ನು ಬಡಿಸಿ ನಂತರ ಮಹಿಳೆಯರು ಆಹಾರವನ್ನು ತೆಗೆದುಕೊಳ್ಳುವಂತಹ ಪದ್ಧತಿಯನ್ನು ಹಲವಾರು ಕಡೆ ನಾವು ಕಾಣ್ಬೋದು. 4ನೇ ಪಾಯಿಂಟ್ಸಲ್ಲಿ ಸಾಮಾನ್ಯ ಪೂಜೆ. ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯ ಪೂಜೆ ಎಲ್ಲರೂ ಜೊತೆ ಸೇರಿ ಮಾಡುವಂಥದ್ದು. ಆ ಒಂದು ಕುಟುಂಬದ ಧರ್ಮದಿಂದ ತನ್ನ ಬಲವನ್ನು ಪಡೆದುಕೊಳ್ತದೆ. ಹೀಗಾಗಿ ತನ್ನ ಸಂಬಂಧವನ್ನು ಅನೇಕ ಧಾರ್ಮಿಕ ವಿಧಿ ನಡವಳಿಕೆಗಳ ಜೊತೆಗೆ ಅದು ಹೊಂದಿಕೊಂಡಿರ್ತದೆ. ಪ್ರತಿಯೊಂದು ಕುಟುಂಬಕ್ಕೂ ಕೂಡ ತನ್ನದೇ ಆದ ಮನೆ ದೇವರು, ಕುಲದೇವರು ಅಂತ ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ಅದು ಅವರ ಧಾರ್ಮಿಕ ಸಂಪ್ರದಾಯಕ್ಕೂ ಕೂಡ ಅದು ಸೇರಿರ್ತದೆ. ಕುಟುಂಬದ ಸದಸ್ಯರು ಸಾಮಾನ್ಯವಾಗಿ ಪೂಜೆ, ವಿಧಿ ಎಲ್ಲ ರೀತಿಯ ಕಾರ್ಯಗಳನ್ನು ಎಲ್ಲರೂ ಜೊತೆ ಸೇರಿ ಒಂದೇ ಸ್ಥಳದಲ್ಲಿ ಪೂಜೆಯನ್ನು ಮಾಡ್ತಾ ಹೋಗ್ತಾರೆ. ಇನ್ನು ಸಾಮಾನ್ಯ ಆಸ್ತಿ ನೋಡಿದರೆ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಸದಸ್ಯರ ಸಾಮಾನ್ಯವಾದ ಆಸ್ತಿಯನ್ನು ಹೊಂದಿರ್ತಾರೆ. ಆಸ್ತಿಯು ಎಲ್ಲ ಸದಸ್ಯರಿಗೂ ಕೂಡ ಸೇರಿರ್ತಾರೆ. ಅಲ್ಲಿ ಒಂದು ಮನೆಯಲ್ಲಿ ತುಂಬ ಜನ ಇದ್ದಾರೆ ಅಂತಾದರೆ ಆ ಮನೆಯವರಿಗೆಲ್ಲರಿಗೂ ಸೇರಿರುವಂಥ ಒಂದು ಆಸ್ತಿ ಒಂದು ಕಡೆ ಇರ್ತದೆ. ಸದಸ್ಯರೆಲ್ಲರೂ ಸುಖ ದುಃಖಗಳನ್ನು ಸಾಮಾನ್ಯವಾಗಿ ಅನುಭವಿಸ್ತಾರೆ. ಈ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಆತನ ಸಾಮರ್ಥ್ಯಕ್ಕನುಗುಣವಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಎಲ್ಲವನ್ನು ಕೂಡ ಪಡೆದುಕೊಳ್ತಾರೆ. ಈ ಗುಂಪಿನ ವ್ಯಕ್ತಿಗಳಿಗೆ ಗೊತ್ತಿರುವ ಪುರಪಿತೃಗಳೇ ಇರ್ತಾರೆ. ಅಂದರೆ ಅಲ್ಲಿ ಅವರು ಕುಟುಂಬದಲ್ಲಿ ಅವರಿಗೆ ಗೊತ್ತಿರುವಂತೆ ಅವರು ಯಾರು ನೋಡ್ಕೊಂಡು ಹೋಗ್ತಾರೆ ಅವರೆಲ್ಲವನ್ನು ನೋಡ್ಕೊಂಡು ಹೋಗ್ತಾರೆ. ಬಂಡವಾಳ ಕಂಪನಿಯಂತೆ ಕೂಡು ಆಸ್ತಿಯನ್ನು ಹೊಂದಿರ್ತಾರೆ. ಮುಖ್ಯಸ್ಥರು ಕುಟುಂಬದ ಮೇಲ್ವಿಚಾರಣೆಯನ್ನು ನಿರ್ವಹಿಸಿ ಕುಟುಂಬದ ಆಸ್ತಿಯನ್ನು ಒಬ್ಬ ಟ್ರಸ್ಟಿಯಂತೆ ನೋಡಿಕೊಳ್ತಾರೆ. ಸದಸ್ಯರು ಗಳಿಸಿದ ಆಸ್ತಿಯನ್ನು ಒಟ್ಟುಗೂಡಿಸಿ ಬಂದ ಹಣದಿಂದ ಇಡೀ ಕುಟುಂಬದ ಖರ್ಚನ್ನು ಅದರ ಮೂಲಕವೇ ಅವರು ನಿರ್ವಹಿಸಿಕೊಂಡು ಹೋಗ್ತಾರೆ. ಅಧಿಕಾರಯುತ ಕೇಂದ್ರ. ಪಿತೃಪ್ರಧಾನ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಪುರುಷನ ಅಧಿಕಾರವು ನಿರ್ವಹಿಸ್ತಾರೆ. ಹಿರಿಯ ಪುರುಷರು ಯಾರಿರ್ತಾರೆ ಅವರು ಅಧಿಕಾರವನ್ನು ತೆಗೆದುಕೊಳ್ಳುವಂಥದ್ದು. ಆತನೇ ಆ ಒಂದು ಕುಟುಂಬದ ಕರ್ತೃ. ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಸದಸ್ಯರನ್ನ ಅಧಿಕಾರಯುತ ಆಡಳಿತ ಮತ್ತು ಇತರೆ ಸದಸ್ಯರು ಮುಖ್ಯಸ್ಥನಿಗೆ ಅಧೀನವಾಗಿರಬೇಕೆಂಬುದು ಇಲ್ಲಿ ಮುಖ್ಯವಾದ ಅಂಶ ಆಗಿರುತ್ತದೆ. ಇದನ್ನು ಸದಸ್ಯರು ಕೂಡ ಪಾಲಿಸಬೇಕು. ಇದಕ್ಕೆ ತದ್ವಿರುದ್ಧವಾಗಿ
ಏನಾಗ್ತಿದೆ ಅಂತ ಹೇಳಿದರೆ, ಮಾತೃಪ್ರಧಾನ ಕುಟುಂಬದಲ್ಲಿ ಹಿರಿಯ ಮಹಿಳೆ ಎಲ್ಲವನ್ನು ನೋಡಿಕೊಳ್ಳುವಂಥ ಅಧಿಕಾರ ಹೊಂದಿರುತ್ತಾಳೆ. ವ್ಯವಸ್ಥಿತ ವಿವಾಹ. ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಸದಸ್ಯರಿಗೆ ವಿವಾಹವನ್ನು ವ್ಯವಸ್ಥೆಗೊಳಿಸುವುದನ್ನು ಹಿರಿಯ ಮುಖ್ಯಸ್ಥರು ನಿರ್ಧರಿಸುತ್ತಾರೆ. ವ್ಯಕ್ತಿಗಳು ತಮಗೆ ಬೇಕಾದ ವಧುವರನ್ನು ಆಯ್ಕೆ ಮಾಡಿಕೊಳ್ಳುವ ಅಧಿಕಾರ ಇರುವುದಿಲ್ಲ. ಹಿರಿಯರು ಯಾರನ್ನು ಹೇಳ್ತಾರೆ ಅವರನ್ನೇ ಮದುವೆ ಆಗಬೇಕಿತ್ತು, ಅವರ ತೀರ್ಮಾನವೇ ಅಂತಿಮವಾಗಿತ್ತು. ಇನ್ನು ಚಿಕ್ಕವರನ್ನು ಕೇಳುವಂತಹ ಪ್ರಶ್ನೆ ಇರಲಿಲ್ಲ. ಆದರೆ ಇಂದಿನ ದಿನಗಳಲ್ಲಿ ಕಿರಿಯರ ಭಾವನೆಗಳಿಗೆ ಮಾನ್ಯತೆಯನ್ನು ಕೊಡುವಂಥದ್ದು ಬಂದಿದೆ. ಇನ್ನು ಸಂತಾನೋತ್ಪತ್ತಿ. ಸ್ವಾಭಾವಿಕವಾಗಿ ಅವಿಭಕ್ತ ಕುಟುಂಬದ ಗಾತ್ರವು ದೊಡ್ಡದಾಗಿರುತ್ತದೆ. ಕೃಷಿ ಉತ್ಪಾದನೆಗೆ ಬೇಕಾಗುವಷ್ಟು ಸಂತಾನೋತ್ಪಾದನೆ ಜೊತೆ ಸಂಬಂಧವಿರುತ್ತದೆ. ಈ ಹಿಂದೆ ಸಂತಾನೋತ್ಪತ್ತಿಯು ಧಾರ್ಮಿಕ ಕರ್ತವ್ಯವೆಂದು ಪರಿಗಣಿಸಲಾಗಿತ್ತು. ಅವಿಭಕ್ತ ಕುಟುಂಬದ ಸದಸ್ಯರು ವಿರಳವಾಗಿ ಜನನ ನಿಯಂತ್ರಣ ಕ್ರಮಗಳನ್ನು ಅನುಸರಿಸುವುದು ರೂಢಿಯಲ್ಲಿತ್ತು. ಹಕ್ಕು ಮತ್ತು ಜವಾಬ್ದಾರಿಗಳು. ಸದಸ್ಯರು ತಮ್ಮ ಕುಟುಂಬದ ಸದಸ್ಯರೊಡನೆ ಗುರುತಿಸಿಕೊಳ್ಳುವ ಪ್ರವೃತ್ತಿ ಹೆಚ್ಚಾಗಿರುತ್ತದೆ. ಪ್ರತಿಯೊಬ್ಬ ಸದಸ್ಯನು ತನ್ನದೇ ಆದ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಕುಟುಂಬದೆಡೆಗೆ ಹೊಂದಿರ್ತಾನೆ. ಪ್ರತ್ಯುತ್ತರವಾಗಿ ಕುಟುಂಬವು ಎಲ್ಲರ ಆಸಕ್ತಿಗಳನ್ನು ಸಂರಕ್ಷಿಸಿ ಅವರ ಕಲ್ಯಾಣವನ್ನು ಪ್ರೋತ್ಸಾಹಿಸುತ್ತದೆ. ಕುಟುಂಬದ ಹಿರಿಯ ಸದಸ್ಯರು ಇತರೆ ಸದಸ್ಯರುಗಳಿಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ವಾವಲಂಬನೆ. ಈ ಹಿಂದೆ ಅವಿಭಕ್ತ ಕುಟುಂಬಗಳು ಸ್ವಾವಲಂಬಿಗಳಾಗಿದ್ದವು. ಸದಸ್ಯರ ಆರ್ಥಿಕ, ಮನರಂಜನಾ, ವೈದ್ಯಕೀಯ ಮತ್ತು ಶೈಕ್ಷಣಿಕ ಅಗತ್ಯಗಳನ್ನು ತೃಪ್ತಿಕರವಾಗಿ ನೀಗಿಸ್ತಾ ಇದ್ರು. ಗ್ರಾಮೀಣ ಕೃಷಿ ಆಧಾರಿತ ಅವಿಭಕ್ತ ಕುಟುಂಬಗಳು ಬಹುತೇಕ ಸ್ವಾವಲಂಬಿಗಳಾಗಿದ್ದವು. ಒಂದೇ ಸೂರಿನಡಿ ಬೇರೆ ಬೇರೆ ವಿಭಕ್ತ ಕುಟುಂಬಗಳು ಒಟ್ಟಿಗೆ ವಾಸಿಸುತ್ತಿದ್ದವು. ಇಂತಹ ಕುಟುಂಬಗಳು ವಿವಿಧ ಗುಂಪುಗಳಾಗಿದ್ದವು. ಅಂತಹ ಕುಟುಂಬಗಳಲ್ಲಿನ ವ್ಯಕ್ತಿಗಳು ಸಾಮಾನ್ಯ ಪುರಪಿತೃಗಳಿಂದ ಜನ್ಮ ತಾಳಿದವರಾಗಿದ್ದು ಅಂತಹ ಸದಸ್ಯರನ್ನು ಸಪಿಂಡಗಳೆಂದು ಕರೆಯಲಾಗ್ತದೆ. ಕೆಲವು ಕುಟುಂಬಗಳು ರಕ್ತ ಸಂಬಂಧದಿಂದ ಕೂಡಿರದ ದತ್ತು ಮಕ್ಕಳನ್ನು ಕೂಡ ಪಡೆಯುತ್ತಿದ್ದವು. ಅವಿಭಕ್ತ ಕುಟುಂಬದಲ್ಲಿ ದಂಪತಿಗಳನ್ನೊಳಗೊಂಡಂತೆ ಅವಿಭಕ್ತ ಕುಟುಂಬದಲ್ಲಿ ತಾಯಂದಿರು, ವಿಧವೆಯರು, ಸಹೋದರರು, ಸಹೋದರಿಯರು ಒಟ್ಟಿಗೆ ವಾಸ ಮಾಡ್ತಾ ಇದ್ದದ್ದು. ಇದೆಲ್ಲ ಕೂಡ ಹಿಂದೂ ಅವಿಭಕ್ತ ಕುಟುಂಬದ ಲಕ್ಷಣವಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಬರುವಂತಹ ಕಾರ್ಯಗಳು, ವಿಧಗಳನ್ನೆಲ್ಲ ತಿಳ್ಕೊಳ್ಳುವ. ಸ್ನೇಹಿತರೆ, ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.